ಸ್ವಲ್ಪ ಇಟ್ಕೊಳ್ಳಿ ಫೋಟೋಗೆ ಸ್ವಲ್ಪ ಇಟ್ಕೊಳ್ಳಿ. ಮುಖಂಡರುಗಳು ಸಹ ಹೋಗಿ ಅವರ ಅಂತಿಮ ದರ್ಶನವನ್ನು ಮಾಡಿದರು. ಅವುಗಳು ಸಹ ಹೋಗಿ ಅಂತಿಮ ದರ್ಶನವನ್ನು ಮಾಡ್ತಾರೆ. ಇವತ್ತು ಅವರು ಅಲ್ಲಿದ್ದಾರೆ. ಶ್ರದ್ಧಾಂಜಲಿಯನ್ನ ನಾವೆಲ್ಲರೂ ಸಹ ಸೇರಿ ಮಾಡೋಣ ಅಂತಕ್ಕಂಥದ್ದನ್ನ ಸಂದರ್ಭ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ಅವರ ಕುಟುಂಬಕ್ಕೆ ಆಗಿರ್ತಕ್ಕಂಥ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಅಧಿದೇವತೆ ಚಾಮುಂಡೇಶ್ವರಿ ಭರಿಸಲಿ ಅಂತಕ್ಕಂಥದ್ದು ಅವರ ಆದರ್ಶ. ಕರ್ನಾಟಕದ ರಾಜಕಾರಣಿಗಳಿಗೆ ಎಲ್ಲರೂ ಸಹ ನಾವು ಅವರ ಆದರ್ಶವನ್ನು ಪಾಲಿಸಬೇಕಾಗಿದೆ, ಅವರ ಗುಣಗಳನ್ನು ಪಾಲಿಸಬೇಕಾಗಿದೆ. ಇವತ್ತು ನಮ್ಮ ರಾಜ್ಯ ಕಂಡ ಕೇಂದ್ರದಲ್ಲಿ ವಿದೇಶಾಂಗ ಸಚಿವರಾಗಿ ಅದ್ಭುತವಾದಂಥ ಕೆಲಸವನ್ನು ಮಾಡಿರ್ತಕ್ಕಂಥವ್ರು, ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೆಲಸವನ್ನು ಮಾಡಿದಂಥವ್ರು, ಇನ್ನೂ ಅನೇಕ ಹುದ್ದೆಗಳನ್ನು ಅಲಂಕರಿಸಿರ್ತಕ್ಕಂಥವ್ರು, IT BTನಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದಂಥವ್ರು, ವಿಶೇಷವಾಗಿ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು 4 ಪಥದ ಹೆದ್ದಾರಿಯನ್ನು ನಮಗೆ ಮಾಡಿಕೊಟ್ಟಂಥವ್ರು, ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕನೂ ಸಹ ಇವತ್ತು ಅತ್ಯಂತ ದುಃಖಭರಿತರಾಗಿದ್ದಾರೆ. ಈ ನಾಡು ಬಡವಾಗಿದೆ. ಅಪರೂಪದ ರಾಜಕಾರಣಿ ಇವತ್ತು ನಮ್ಮ ಮುಂದೆ ಇಲ್ಲ. ಭಾರತೀಯ ಜನತಾ ಪಾರ್ಟಿಗೂ ಸಹ ಒಂದು ಸೇರ್ಪಡೆ ಆಗಿದ್ದು ಬಹಳ ವಿಶೇಷವಾದಂಥ ಅದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು, ಈ ರಾಜ್ಯದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಮೂಡಿಸಿದಂಥವ್ರು ಇವತ್ತು ನಮ್ಮ ಮುಂದೆ ಇಲ್ಲ. ಇವತ್ತು ಬಹಳ ಅತ್ಯಂತ ದುಃಖಭರಿತವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಮುಖಂಡರುಗಳು, ರಾಜ್ಯದ ಜನತೆ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಬೇರೆ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕರ್ನಾಟಕದ ರಾಜಕಾರಣಿ ಅನ್ನೋದಕ್ಕಿಂತ ಒಬ್ಬ ಸ್ಟೇಟ್ಸ್ಮನ್ 50 ವರ್ಷಗಳ ಕಾಲ ಪೂರ್ಣ ರಾಜಕಾರಣದ ಒಳಗಡೆ ಅತ್ಯಂತ ಮೌಲ್ಯಾಧಾರಿತವಾಗಿ ರಾಜಕಾರಣವನ್ನು ಮಾಡಿದಂಥವ್ರು, ಒಬ್ಬ ಸ್ಪೀಕರ್ ಆಗಿ, ಒಬ್ಬ ಗವರ್ನರ್ ಆಗಿ, ಒಬ್ಬ ವಿದೇಶಾಂಗ ಸಚಿವರಾಗಿ, ರಾಜ್ಯಪಾಲರಾಗಿ, ಬಹುಶಃ ದೇಶದ ರಾಜಕಾರಣದ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿ ಆ ಹುದ್ದೆಗಳಿಗೆ ಒಂದು ಮೌಲ್ಯವನ್ನು ತಂದುಕೊಟ್ಟಂಥ ಒಬ್ಬ ಅದ್ವಿತೀಯ ರಾಜಕಾರಣಿ ಯಾರಪ್ಪ ಅಂತಂದರೆ SM ಕೃಷ್ಣ ಅವರು. ತಮ್ಮ ಅಪ್ರತಿಮ ಪ್ರತಿಭೆ ಮುಖಾಂತರ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಗ್ರಾಮೀಣ ಭಾರತದ ಜನರ ಜೊತೆ ಜೋಡಿಸ್ಕೊಂಡು
ಏನು ಕರ್ನಾಟಕಕ್ಕೆ ಬೆಂಗಳೂರಿಗೆ ಸೈಬರ್ ಸಿಟಿ ಅಂತೇಳಿ ಐ ಟಿ ಒಳಗಡೆ ಒಂದು ದೊಡ್ಡದಾದಂಥ ಕ್ರಾಂತಿಯನ್ನು ತಂದು ಕರ್ನಾಟಕ ಟಾಸ್ಕ್ ಫೋರ್ಸ್ ಅಂತೇಳಿ ಆ ಟಾಸ್ಕ್ ಫೋರ್ಸ್ಗೆ ಅವಕಾಶ ಮಾಡಿಕೊಟ್ಟು ಬರೀ ಅಷ್ಟೇ ಮಾತ್ರ ಅಲ್ಲ, ಕ್ರೀಡೆಗೆ ಅವ್ರು ಕೊಟ್ಟಂಥವ್ರು ಕರ್ನಾಟಕ ಲಾನ್ ಟೆನ್ನಿಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದರು. ಆ ಲಾನ್ ಟೆನ್ನಿಸ್ ಅಸೋಸಿಯೇಷನ್ ಆದಂಥ ಸಂದರ್ಭದಲ್ಲಿ ಕರ್ನಾಟಕದ ಒಳಗಡೆ ಕ್ರೀಡೆಗೆ ಅವ್ರು ಕೊಟ್ಟಂಥ ಅವಕಾಶಗಳು ಅಂದರೆ ಒಬ್ಬ ಮುತ್ಸದಿ, ಒಬ್ಬ ಸ್ಟೇಟ್ಸ್ಮ್ಯಾನ್ ತನ್ನ ಕಾರ್ಯದ ಮುಖಾಂತರ ಭವಿಷ್ಯದ ಏನು ಆ ಜನರ ಪೀಳಿಗೆಗೆ ಒಂದು ಆದರ್ಶವಾದಂಥ ಒಂದು ರೋಲ್ ಮಾಡೆಲ್ ರೂಪದಲ್ಲಿ ಇವತ್ತಿನ ಪ್ರಸ್ತುತ ರಾಜಕಾರಣದಲ್ಲಿ ಯಾವುದಾದ್ರು ಒಂದೇ ಒಂದು ಬೆಳಕು ಕೋಳ್ಮಿಂಚಪ್ಪ ಕರ್ನಾಟಕದಲ್ಲಿ ಯಾರಪ್ಪ ಅಂತಂದ್ರೆ ಅದು ಎಸ್ ಎಂ ಕೃಷ್ಣ ಅವರು. ಕಟ್ಟ ಕಡೆಯದಾಗಿ ಅವರು ಇಡೀ ತಮ್ಮ ರಾಜಕಾರಣವನ್ನು ನಮ್ಮ ವಿಚಾರಧಾರೆ ವಿರುದ್ಧವಾಗಿ ಮಾಡಿದರು. ಆದರೂ ಕಡೆಯದಾಗಿ ಅವ್ರಿಗನ್ಸಿದಂಥದ್ದು ಅವರು ಜಗತ್ತು ಆದರಣೀಯ ನರೇಂದ್ರ ಮೋದಿ ಅವರ ಕಾರ್ಯ ಮತ್ತು ಅದನ್ನು ಮೆಚ್ಚಿದಂಥ ಸಂದರ್ಭದಲ್ಲಿ ಅವ್ರಿಗನ್ಸಿದಂಥದ್ದು ಕಟ್ಟ ಕಡೆಯ ಒಂದು ಮೈ ಲಾಸ್ಟ್ ಜರ್ನಿ ಆಫ್ ಮೈ ಪೊಲಿಟಿಕಲ್ ಕೆರಿಯರ್ ಎಲ್ಲಿ ಹೋಗಬೇಕು ಅಂತ ಆದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಜೊತೆ ಜೋಡಿಸ್ಕೊಂಡ್ರು. ಅವರನ್ನು ಅನೇಕ ಬಾರಿ ಪತ್ರಕರ್ತರು ಕೇಳಿದರು, ನಿಮಗೆ ರಿಗ್ರೆಟ್ ಇದೆಯಾ ಬಿ ಜೆ ಪಿ ಜೊತೆ ಸೇರಿದ್ದು ಅಂತೇಳಿ. ಅವ್ರು ಹೇಳಿದಂಥದ್ದು, ಹೇಗೆ ಗಂಗೆ ಒಳಗಡೆ ನಾನು ಬಂದು ಸೇರಬೇಕು ಅಂತ ಅನಿಸುತ್ತೋ ಆ ಥರ ಮೈ ಇನ್ನರ್ ಸೋಲ್ ಕಟ್ಟ ಕಡೆಗೆ ನಾನು ತೆಗೆದುಕೊಂಡಿರೋ ತೀರ್ಮಾನ ಸರಿಗಿದೆ ಅಂತೇಳಿ ಕಟ್ಟ ಕಡೆ ತನಕ ಕೂಡ ಮೋದಿಯವರ ಕಾರ್ಯವನ್ನು ಅವ್ರು ತೆಗೆದುಕೊಂಡಂಥ ಬೆಳವಣಿಗೆಯನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಬೆಂಬಲಿಸ್ತಿದ್ರು. ಅಂಥ ಒಬ್ಬ ಶ್ರೇಷ್ಠ ರಾಜಕಾರಣಿ, ಒಬ್ಬ ಮುತ್ಸದಿ ಕರ್ನಾಟಕ ಈ ಇಳಿ ವಯಸ್ಸಿನಲ್ಲಿ ನಾವು ಕಳ್ಕೊಂಡಿದ್ದೀವಿ. ಇದರಲ್ಲಿ ಒಂದು ಪಾಠ ಇವತ್ತಿನ ಪ್ರಸ್ತುತ ರಾಜಕಾರಣಿಗಳಿಗೆ ಅವರು ಹೇಗೆ ನಡ್ಕೊಂಡ್ರು ಅಂತಕ್ಕಂಥದ್ದೇ ನಾವು ಮುಂದೆ ನಡಿಬೇಕಾದಂಥವ್ರಿಗೆ ಒಂದು ದಾರಿದೀಪ ಅಂತ ನಾನು ಭಾವಿಸ್ತೇನೆ. ಭಾರತೀಯ ಜನತಾ ಪಾರ್ಟಿ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ, ಅವರು ನಡೆದಂಥ ದಾರಿ ಒಳಗಡೆ ಮುಂದೆ ನಡೆಯುವಂಥ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡೋಣ. ನಮಸ್ಕಾರ. ಕರ್ನಾಟಕ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ, ಈ ನಾಡಿನ ಮಾಜಿ ಮುಖ್ಯಮಂತ್ರಿಗಳು, ವಿದೇಶಾಂಗ ಸಚಿವರಾಗಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದಂಥವರು, ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೆಲಸವನ್ನು ಮಾಡಿದಂಥವರು, ಕರ್ನಾಟಕ ರಾಜ್ಯದಲ್ಲಿ ಅನೇಕಾರು ಹುದ್ದೆಗಳನ್ನು ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಮಂತ್ರಿಗಳಾಗಿ ಸುಮಾರು 5 ದಶಕಗಳ ಕಾಲ ರಾಜಕಾರಣ ಮಾಡಿರ್ತಂಥ ಅಜಾತ ಶತ್ರು, ನಾಡು ಕಂಡ ಅಪರೂಪದ ರಾಜಕಾರಣಿ ಇವತ್ತು ನಮ್ಮ ಮುಂದೆ ಇಲ್ಲ. ಇವತ್ತು ಎಲ್ಲ ರಾಜಕಾರಣಿಗಳಿಗೆ ಆದರ್ಶವಾಗಿದ್ದಂಥವರು, ಅವರ ಆದರ್ಶವನ್ನು ಇವತ್ತು ನಾಡಿನ ರಾಜಕಾರಣಿಗಳಿರ್ಬೋದು ಎಲ್ಲರೂ ಸಹ ಪಾಲಿಸಲೇಬೇಕು. ಅವರ ಕಾಲಾವಧಿನಲ್ಲಿ ಅವರು ಹುದ್ದೆಯಲ್ಲಿದ್ದಂಥ ಸಂದರ್ಭದಲ್ಲಿ ITBTನಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಕರ್ನಾಟಕ ರಾಜ್ಯದಲ್ಲಿ ಮಾಡಿದಂಥ ಮೊದಲನೇ ಮುಖ್ಯಮಂತ್ರಿ. ಬೆಂಗಳೂರು ಮೈಸೂರು 4 ಪಥದ ರಸ್ತೆಯನ್ನು ಮಾಡಿದಂಥ ಕೀರ್ತಿ ಅವರಿಗೆ ಸಲ್ಲುವಂಥದ್ದು. ಈ ರೀತಿ ಹೇಳ್ತಾ ಹೋದರೆ ಬಹಳ ಕೆಲಸವನ್ನು ಮಾಡಿದ್ದಾರೆ. ಅತ್ಯಂತ ಸ್ವಚ್ಛ ರಾಜಕಾರಣಿ, ಯಾರನ್ನೂ ಸಹ ದ್ವೇಷ ಮಾಡಿದಂಥ ರಾಜಕಾರಣಿ ಯಾರಾದರೂ ಕರ್ನಾಟಕದಲ್ಲಿದ್ದರೆ ಎಸ್ ಎಂ ಕೃಷ್ಣ ಸಾಹೇಬರು. ಅವರು ಇವತ್ತು ನಮ್ಮ ಮುಂದೆ ಇಲ್ಲ. ಅವರ ಕುಟುಂಬಕ್ಕೆ ತುಂಬಲಾಗದ ನಷ್ಟ, ಕರ್ನಾಟಕ ರಾಜ್ಯಕ್ಕೆ ಒಂದು ರೀತಿ ತುಂಬಲಾಗದ ನಷ್ಟ ಇವತ್ತಾಗಿದೆ. ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಅಧಿದೇವತೆ ಚಾಮುಂಡೇಶ್ವರಿ ಅವರ ಕುಟುಂಬಕ್ಕೆ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಅಂತಹ ಲೆಜೆಂಡರಿ ಲೀಡರ್, ಡೈನಮಿಕ್ ಮುಖ್ಯಮಂತ್ರಿ
ಇಂತಹ ಒಂದು ರಾಜಕಾರಣಿ ಅಂದರೆ ರಾಜಕೀಯಕ್ಕೆ ಸ್ಟ್ಯಾಂಡರ್ಡನ್ನು ತಂದುಕೊಟ್ಟಂತಹ ರಾಜಕಾರಣಿ ನಾವು ಕಂಡಿದ್ರೆ ನಮ್ಮ ಜೀವಿತಾವಧಿಯಲ್ಲಿ ಎಸ್ ಎಂ ಕೃಷ್ಣ ಅವರು. ನಾನು ಕಾಲೇಜ್ ಡೇಸಲ್ಲೇ ಇವ್ರ ಬಗ್ಗೆ ನಾನು ಓದ್ತಾ ಇದ್ದೆ, ಇವ್ರ ಬಗ್ಗೆ ತಿಳ್ಕೊಂಡಿದ್ದೆ. ನಾನು ಈ ವ್ಯಕ್ತಿನ ಒಂದು ಸಲ ಭೇಟಿ ಆಗಬೇಕು ಅಂತಲೂ ಭಾಳ ಕನಸ್ಕೊಂಡು ನನ್ನ ಕಾಲೇಜ್ ಡೇಸ್ ಅವ್ರು ಫೋನ್ ಮಾಡಿದರು. ಇವತ್ತು ಫೋಟೋ ನೋಡಿದಾಗ ನಿನ್ನ ಜೊತೆ ಫೋಟೋ ನೋಡಿದೆ, ನಿನ್ನ ಆಸೆ ನೆರವೇರಿದೆ ಅಂತ. ಇವತ್ತು ಬಹಳ ದುಃಖಕರವಾಗಿದ್ದಷ್ಟೇ ಅವರ ತತ್ವ ಸಿದ್ಧಾಂತಗಳು, ಅವರು ಕೊಟ್ಟಂತಹ ಕೊಡುಗೆಗಳು ಅವೆಲ್ಲವನ್ನು ಆದರ್ಶವಾಗಿ ಇಟ್ಕೊಂಡು ರಾಜಕಾರಣಿಗಳು ಬದುಕಿದ್ರೆ ಇವತ್ತು ಸಮೃದ್ಧ ಕರ್ನಾಟಕ ಆಗೋಕ್ಕೆ ಡೌಟೇ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಅವರು ತಮ್ಮೆಲ್ಲ ಅಧಿಕಾರವನ್ನು ಅನುಭವಿಸಿ ಕೂಡ BJPಯ ಸಿದ್ಧಾಂತವನ್ನು ಒಪ್ಪಿ ಅವರು ಬಂದು BJPನಲ್ಲಿ ಕೊನೆಯಾಗಿ ನನ್ನ ರಾಜಕೀಯ ರೋಲ್ ಮಾಡಲಾಗಿ ಬಂದಿದ್ದಾರೆ. ಇಂತಹ ಒಂದು ಡೈನಮಿಕ್ ರಾಜಕಾರಣಿಯನ್ನು ಕಳ್ಕೊಂಡು ಕರ್ನಾಟಕ ನತದೃಷ್ಟ ಆಗಿದೆ ಅಂತ ನನ್ನ ಪಾಲಿಗೆ ಅನಿಸುತ್ತೆ. ನಮ್ಮ ಮಾಜಿ ಪ್ರಧಾನಿಗಳಾದಂತಹ ದಿವಂಗತ ವಾಜಪೇಯಿ ಅವರು ಕೂಡ ಒಬ್ಬ ಕೋಶ ದೇಶ ಸುತ್ತಬೇಕು, ಕೋಶ ಓದಬೇಕಂತ ಹೇಳ್ತೀವಿ. ಇದಕ್ಕೆ ಸೂತ್ರ ನಮಗೆ ನಿಜವಾಗ್ಲೂ ಕೃಷ್ಣ ಅವರು, ಎಸ್ ಎಂ ಕೃಷ್ಣ ಅವರು ಅಂತ ನಾವು ಅಂದ್ಕೊಂಡಿದ್ದೀವಿ. ದೇಶವನ್ನು ಸುತ್ತುತ್ತಿದ್ದರು, ಕೋಶವನ್ನು ಓದ್ತಿದ್ರು. ರಾಜಕೀಯದಲ್ಲಿ, ಸಾಹಿತ್ಯದಲ್ಲಿ ಮತ್ತು ಕ್ರೀಡೆಯಲ್ಲಿ ಎಲ್ಲದರಲ್ಲೂ ಕೂಡ ಮೆಚ್ಚಿಸುವಂತಹ ಜಗತ್ ಪ್ರಸಿದ್ಧ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ವಿದೇಶಾಂಗ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅವರ ಬದುಕಿನ ಅವಧಿಯಲ್ಲಿ 50 ವರ್ಷ ಕೂಡ ಆ್ಯಕ್ಟಿವ್ ಪೊಲಿಟಿಕಲ್ ಲೀಡರ್ ಆಗಿ ಬದುಕಿದ್ದಾರೆ. ಈ ಎಲ್ಲ ಆದರ್ಶಗಳು ನಮ್ಮಲ್ಲೂ ಬೆಳಿಬೇಕು. ನಾವು ಇಂತಹ ರಾಜಕಾರಣಿಗಳನ್ನ ಆದರ್ಶವಾಗಿ ಇಟ್ಕೊಳ್ಬೇಕು. ಇದು ಪಕ್ಷಾತೀತವಾಗಿ, ವರ್ಗಾತೀತವಾಗಿ ಅವರನ್ನು ಇವತ್ತು ಕಂಬನಿಯ ಮುಖಾಂತರ ಕಳಿಸ್ಕೊಡ್ತಾ ಇದ್ದೀವಿ. ಅವರ ಆತ್ಮಕ್ಕೆ